ಮಗುಗೆ ಕತ್ತು ನಿಲ್ಲೋದ್ರ ಬಗ್ಗೆ ತುಂಬಾ ಪೇರೆಂಟ್ಸ್ ಡೌಟ್ಸ್ ಕೇಳಿದ್ದಾರೆ. ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ನಿಮ್ಮ ಮಕ್ಕಳ ಡಾಕ್ಟರ್ ಸುನಿಲ್. ಈ ವಿಡಿಯೋನ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ನನಗೆ ತಿಳಿಸ್ಕೊಡಿ. ಮೊದಲನೇದಾಗಿ ಹುಟ್ಟಿದ ಮಗುಗೆ ನೆಕ್ ಮಸಲ್ಸ್, ಬೇರೆ ಮಸಲ್ಸ್ ಎಲ್ಲ ಸ್ವಲ್ಪ ವೀಕ್ ಇರುತ್ತೆ. ಇದರಿಂದಾಗಿ ಹೆಡ್ ನ ಹೋಲ್ಡ್ ಮಾಡಲು ನೆಕ್ ಇಂದ ಆಗೋದಿಲ್ಲ. ಇದು ಗ್ರಾಜುವಲಿ ಮಸಲ್ ಸ್ಟ್ರೆಂತ್ ಆಗ್ತಾ ಆಗ್ತಾ ನೆಕ್ ಹೋಲ್ಡಿಂಗ್ ಅನ್ನೋದು ಇರುತ್ತೆ. ಕಂಪ್ಲೀಟ್ ಆಗಿ ಕತ್ತು ನಿಲ್ಲೋದು ಯಾವಾಗ ಡಾಕ್ಟರ್ ಅಂತ ಕೇಳಿದ್ರೆ, ಯೂಶಲಿ 4 to 5 months ಅಲ್ಲಿ ಮಗುಗೆ ಕಂಪ್ಲೀಟ್ ಆಗಿ ಕತ್ತು ಅನ್ನೋದು ಚೆನ್ನಾಗಿ ನಿಲ್ಲುತ್ತೆ. ಮಗು ಯೂಶಲಿ 2 ತಿಂಗಳು ಕಂಪ್ಲೀಟ್ ಆದಾಗ ನೀವು ಬಾರ್ಲೆ ಮಲಗಿಸಿದಿರ ಮಗುನ ಅಂತಂದ್ರೆ, ಮಗು ತಲೆ ಬೆಡ್ ಮೇಲಿಂದ ಎತ್ತು ಸ್ವಲ್ಪ ಚಿನ್ ಅನ್ನೋದು ಬೆಡ್ ಮೇಲಿಂದ ಎತ್ತುತ್ತೆ. ಮತ್ತೆ ಹೆಡ್ ಅನ್ನೋದು ಒಂದು ಫ್ಯೂ ಸೆಕೆಂಡ್ಸ್ಗೆ ಮೇಲೆ ಎತ್ತಿ ಇಟ್ಕೊಂಡಿರತ್ತೆ. 3 months ಕಂಪ್ಲೀಟ್ ಆದಾಗ ಮಗುನ ಬಾರ್ಲೆ ಮಲಗಿಸಿದೀರಾ ಅಂತಂದ್ರೆ, ಮಗು ಇನ್ನೂ ಸ್ವಲ್ಪ ಜಾಸ್ತಿ ಕತ್ತು ಮೇಲೆಗೆ ಎತ್ತಿರುತ್ತೆ, ತಲೆನ ಒಂದು ಸ್ವಲ್ಪ ಹೊತ್ತು ಇಟ್ಕೊಂಡಿರುತ್ತೆ, ಆ ಕಡೆ ಈ ಕಡೆ ನೋಡುತ್ತೆ. ಯೂಶಲಿ 4 months ಕಂಪ್ಲೀಟ್ ಆದಾಗ ಕತ್ತು ಅನ್ನೋದು ಚೆನ್ನಾಗಿ ನಿಲ್ಲುತ್ತೆ. ಈ ಕತ್ತು ಚೆನ್ನಾಗಿ ನಿಲ್ಲೋದಕ್ಕೆ ಏನು ಮಾಡ್ಬೋದು ಮಗುಗೆ ಅಂತಂದ್ರೆ, ನೀವು ಟಮ್ಮಿ ಟೈಮ್ ಅನ್ನೋದು ಕೊಡಬೇಕಾಗತ್ತೆ. ಮತ್ತೆ ಮಗುನ ಬಾರ್ಲೆ ಮಲಗಿಸಿದಾಗ ಮಗು ಮುಂದೆ ಒಂದು ಸ್ವಲ್ಪ ಏನಾದರೂ ಆಬ್ಜೆಕ್ಟ್ಸ್ ಮಗು ರೀಚ್ ಮಾಡೋ ಥರ ಇಡಬೇಕಾಗತ್ತೆ. 4 months ಕಂಪ್ಲೀಟ್ ಆಗಿದೆ, ಮಗುಗೆ ಇನ್ನೂ ಕತ್ತು ನಿಂತಿಲ್ಲ, ನಿಮಗೆ ಡೆವಲಪ್ಮೆಂಟ್ ಕಡಿಮೆ ಅನಿಸ್ತಾ ಇದೆ ಅಂತಂದರೆ ಖಂಡಿತ ಪೀಡಿಯಾಟ್ರಿಷಿಯನ್ನ ಮೀಟ್ ಮಾಡಿ. ಅವ್ರು ಕೆಲವೊಂದು ಎಕ್ಸಾಮಿನೇಷನ್ ಮಾಡ್ತಾರೆ, ಕೆಲವೊಂದು ಟೆಸ್ಟ್ ಮಾಡ್ತಾರೆ, ನಿಮ್ಮ ಮಗುಗೆ ಡೆವಲಪ್ಮೆಂಟ್ ಚೆನ್ನಾಗಿದೆಯಾ ಇಲ್ವಾ ಅಂತ ಹೇಳ್ತಾರೆ. ಎಸ್ಪೆಷಲಿ ಹೈ ರಿಸ್ಕ್ ಬೇಬೀಸ್, ಪ್ರೀ ಟರ್ಮ್ ಬೇಬೀಸ್, ಯಾವ ಮಗು ICU ಅಲ್ಲಿ ಅಡ್ಮಿಟ್ ಆಗಿತ್ತು, ಯಾವ ಮಗು ಹುಟ್ಟಿದಾಗ ಹತ್ತಿರಲಿಲ್ಲ, ಈ ಥರ ಮಕ್ಕಳನ್ನು ನೀವು ಫಾಲೋ ಅಪ್ ಚೆನ್ನಾಗಿ ಮಾಡಿಸ್ಬೇಕಾಗತ್ತೆ. ಏನೇ ಪ್ರಾಬ್ಲಮ್ ಆಗ್ತಾ ಇದ್ರೆ ನೀವು ಇಮಿಡಿಯೇಟ್ ಆಗಿ ಪೀಡಿಯಾಟ್ರಿಷಿಯನ್ನ ಮೀಟ್ ಮಾಡಬೇಕಾಗತ್ತೆ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಯೂಸ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು. ಸ್ಟೇ ಸೇಫ್, ಸ್ಟೇ